ನಿಮ್ಮ ಹುಟ್ಟನ್ನು ಆಭರಣದ ಹಾಗೆ ತೊಟ್ಟುಕೊಳ್ಳುವ ರಾಜಕುಮಾರರೇ, ನೆನಪಿರಲಿ, ವಾಸ್ತವಿಕವಾದ ರಣಭೂಮಿಯಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಶೌರ್ಯ ಹಾಗೂ ಹುಟ್ಟಿನ ಅರಿವಾಗುವುದು. ಮತ್ತೆ ಅರ್ಜುನ, ಒಂದು ದಿನ ರಣಭೂಮಿಯಲ್ಲಿ ಭೇಟಿಯಾಗುವುದಾದರೆ ನಿನ್ನ ಮೃತ್ಯು ಅವಶ್ಯವಾಗಿ ನನ್ನ ಕೈಯಿಂದಲೇ ಆಗುವುದು. ಆರ್ಯ, ಕೇಳಿದ್ದೇನೆ ನಾನು, ವಾಸುದೇವನಿಗೂ ಇಬ್ಬರು ಮಾತೆಯರಿರುವರು ಹಾಗೂ ವಾಸುದೇವ ಆ ಮಾತೆಯರಿಗೆ ಸಮಾನವಾದ ಪ್ರೀತಿ ಪ್ರೇಮ ತೋರುವರೆಂದು. ನೀವು ಇದನ್ನು ನಿಮ್ಮ ಅಸ್ತಿತ್ವಕ್ಕಾಗಿರುವ ಆಘಾತವೆಂದು ಏಕೆ ಎಂದುಕೊಳ್ಳುವಿರಿ ಆರ್ಯ? ಯಾರ ಎದೆಯ ರಕ್ತವನ್ನು ನೋಡಲು ಜೀವನ ಪೂರ್ತಿ ತಪಸ್ಸು ಮಾಡಿರುವೆನು. ಯಾರೋ ಈಗ ಬಂದು ಹೇಳಿದರೆ ಅದು ದರ್ಪಣದಲ್ಲಿ ಕಾಣುವ ನಿನ್ನದೇ ಪ್ರತಿಬಿಂಬವೆಂದು. ಯಾವಾಗ ಸ್ವಯಂ ನಿನ್ನ ಹೃದಯದಿಂದ ರಕ್ತ ಹರಿಯುವುದು, ಆಗ ಮಾತ್ರ ದರ್ಪಣದ ಪ್ರತಿಬಿಂಬದಿಂದಲೂ ರಕ್ತ ಹರಿಯುವುದು ಎಂದು. ಅಂಥ ಸ್ಥಿತಿಯಲ್ಲಿ ಹೃದಯ ಶಾಂತವಾಗಿರಲು ಹೇಗೆ ಸಾಧ್ಯ ವೃಷಾಲಿ? ನಾನು ಜೀವನವಿಡೀ ಸಂಘರ್ಷ ಮಾಡಿದ್ದೇನೆ. ನನ್ನ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಪಡೆಯಲು ಸಮಗ್ರ ವಿಶ್ವದೊಂದಿಗೆ ವೈರತ್ವವಿದೆ. ಹೆಜ್ಜೆ ಹೆಜ್ಜೆಗೂ ಮೃತ್ಯುವಿನಂತ ಭಯಾನಕ ಅಪಮಾನವನ್ನು ಸಹಿಸಿದ್ದೇನೆ. ಇದೆಲ್ಲದರ ಯಾವ ಅವಶ್ಯಕತೆಯೂ ಇರಲಿಲ್ಲ ವೃಷಾಲಿ, ಯಾವ ಅವಶ್ಯಕತೆಯೂ ಇರಲಿಲ್ಲ. ಆರ್ಯ, ನೀವು ಯಾರ ಬಗ್ಗೆ ಮಾತನಾಡುತ್ತಿರುವಿರಿ? ಅರ್ಜುನನ ಬಗ್ಗೆ. ಅರ್ಜುನನನ್ನು ನಾನು ನನ್ನ ಎಲ್ಲ ಅಪಮಾನಗಳ ಮೂರ್ತಿಯನ್ನಾಗಿಸಿದ್ದೆ. ನಾನು ನನ್ನೊಂದಿಗೆ ಇದನ್ನು ಬಾರಿ ಬಾರಿ ಹೇಳಿಕೊಂಡಿದ್ದೆ. ಯಾವ ದಿನ ನಾನು ಅರ್ಜುನನ ವಧೆ ಮಾಡುವೆನೋ ಆ ದಿನ ಸಮಗ್ರ ವಿಶ್ವ ಇದನ್ನು ತಿಳಿಯುವುದು. ಒಬ್ಬ ಸೂತ ಪುತ್ರನು ವಿಶ್ವದ ಸರ್ವಶ್ರೇಷ್ಠ ಯೋಧ ಆಗಬಹುದೆಂದು. ಆದರೆ ಅರ್ಜುನ ನನ್ನ ಸಹೋದರನಾಗಿರುವನು ವೃಷಾಲಿ. ಅನುಜನಾಗಬೇಕು ಅವನು ನನಗೆ. ನಾನು ಅವನಂತೆ ಕೌಂತೆಯನಾಗಿರುವೆ, ರಾಧೆಯನಲ್ಲ ನಾನು. ಈ ಸ್ಥಿತಿಗೆ ಏನು ಉಪಾಯ ಕಂಡುಕೊಳ್ಳಲಿ ನಾನು ವೃಷಾಲಿ? ಯಾವ ಮಿತ್ರ ದುರ್ಯೋಧನನ ಋಣವಿದೆಯೋ ನನ್ನ ರೋಮ ರೋಮಗಳಲ್ಲಿ, ಅವನನ್ನು ನನ್ನ ಶತ್ರುವೆಂದು ಹೇಗೆ ತಿಳಿಯಲಿ? ಯಾವ ಅರ್ಜುನನ ಬಗ್ಗೆ ಕೇವಲ ಕ್ರೋಧ ತುಂಬಿದೆಯೋ ನನ್ನ ಹೃದಯದಲ್ಲಿ, ಅವನಿಗೆ ನಾನು ಹೇಗೆ ಪ್ರೀತಿ ತೋರಿಸಲಿ ವೃಷಾಲಿ? ಇದೆಂಥ ಕಠೋರತೆ ವಾಸುದೇವನದು. ಯಾವಾಗ ಜೀವನದ ಎಲ್ಲ ನೋವುಗಳಿಂದ ಮುಕ್ತನಾಗುವ ಸಮಯ ಬಂದಿತೋ, ಅವರು ನನ್ನ ಕೈಯಿಂದ ಶಸ್ತ್ರ ಕಸಿದುಕೊಂಡರು. ಅವರು ನನ್ನ ಸಹೋದರರು ವೃಷಾಲಿ, ಸಹೋದರರಾಗಬೇಕು ಅವರು ನನಗೆ. ನಾನು ಅವರ ಮೇಲೆ ಶಸ್ತ್ರವನ್ನು ಹೇಗೆ ಎತ್ತಲು ಸಾಧ್ಯ ವೃಷಾಲಿ?
ಹೇಗೆ ಎತ್ತಲು ಸಾಧ್ಯ? ನನ್ನ ಸಹೋದರರ ಮೇಲೆ ಹೇಗೆ ಶಸ್ತ್ರ ಎತ್ತಲು ಸಾಧ್ಯ ವೃಷಾಲಿ? ನನ್ನ ತಮ್ಮಂದಿರ ಮೇಲೆ ಶಸ್ತ್ರವನ್ನು ಹೇಗೆ ಎತ್ತಲು ಸಾಧ್ಯ ನಾನು? ಆರ್ಯ, 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 ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೇವಲ ಅವರೇ ನೀಡಬಲ್ಲರು. ಯಾರ ಕಾರಣದಿಂದ ಈ ಸ್ಥಿತಿ ನಿರ್ಮಾಣವಾಗಿದೆಯೋ. ಆರ್ಯ, ನೀವು ಕುಂತಿ ಮಾತೆಯ ಬಳಿ ಹೋಗಿ ಹಾಗೂ ಕುಂತಿ ಮಾತೆಯನ್ನು ಪ್ರಶ್ನೆ ಕೇಳಿ. ಧರ್ಮವೆಂದರೆ ಅಭಿಮಾನ ಮಾತ್ರವೇ ಎಂದು